ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಗಳಪ್ಪ ಏಯ್ ನನ್ ಕಾಳಂಗೆ ಏನಮ್ಮಿ ಕಮ್ಮಿ ಆಗೈತೆ ಅವನ್ಗೆ ಹೆಣ್ ಕೊಡ್ತೀನಿ ಅಂತ ದೊಡ್ಡ ದೊಡ್ಡ ಮನೆಯವರೆಲ್ಲ ಕ್ಯೂವ ನಿಂತಿದ್ರು. ಆ ಮೂದೇವಿ ಮುಡದೇನೆ ನಿನ್ನೆ ಮದ್ವೆ ಆಯ್ತೀನಿ, ನಿನ್ ಮದ್ವೆ ಆಗ್ತಿದ್ರೆ ಸತ್ತೋಯ್ತೀನಿ ಅಂತ ಬಂದ್ ನಿನ್ ಮದ್ವೆ ಆಯ್ದ. ಇವತ್ ನನ್ ಮಗ ಒಸಿ ಕಷ್ಟ ಪಡ್ತಾವ್ನ, ಹಿಂದೆನೂ ಏಟೆಲ್ಲ ಕಷ್ಟಪಟ್ಟಿದ್ದ ನಿನ್ ಮದ್ವೆ ಆಗಕ್ಕೆ. ಎರಡೆರಡ್ಕಿಂತ ತಾಳಿ ಕಟ್ಟವನೆ, ಬೀದಿಲ್ ನಿಂತ್ಕೊಂಡು ತಾಳಿ ಕಟ್ಟಿದ್ದಕ್ಕೆ ಹಿಂಗೆಲ್ಲ ಆಯ್ತು ಅನ್ಕೊಂಡೆ. ಅದಕ್ಕೆ ನಾ ಅಣ್ಣಯ್ಯ ಮತ್ತೆ ಹೊಸದಾಗಿ ತಾಳಿ ಕಟ್ಟಿಸ್ತೀನಿ ಅಂತ ಹೇಳಿರೋದು. ನಿಜ ಹೇಳ್ಬೇಕು ಅಂದ್ರೆ ನಮ್ ಧರ್ಮಣ್ಣ ದ್ಯಾವ್ರ ಇದ್ದಂಗೆ. ಮನೆಗ್ ಬಂದಿರೋ ಅಳಿಯನ್ ಮ್ಯಾಕೆ ಆಟನ್ ಪ್ರೀತಿ ಮಾಡ್ಕೊಂಡವನೇ ಅಂದ್ಮೇಲೆ ಇನ್ ನಿಮ್ಗಳ ಮೇಲೆ ಏಟ್ ಪ್ರೀತಿ ಮಾಡಿಕೊಂಡಿರಲ್ಲ ಅಂತ ದ್ಯಾವ್ರಂತ ಮನ್ಸನ್ನ ಅರ್ಥ ಮಾಡ್ಕೊಳ್ದಿರಾ ಬಾಯಿ ಬಂದಂಗೆಲ್ಲ ಬೋತಿರಲ್ಲ. ನಿಮ್ ಮನ್ಸಾದ್ರೆ ಹೆಂಗ್ ಬರ್ತದೆ ಅಂತ. ಏಯ್ ನೀನ್ ಸುಮ್ನೆ ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗು. ಏಯ್ ಅವಳ್ಯಾಕೆ ಹೋಗ್ಬೇಕು? ಮೊದ್ಲು ನೀನ್ ಇಲ್ಲಿಂದ ಹೋಗು. ಅಮ್ಮ ಮುಚ್ಚೆ ಬಾಯಿ. ಅಲ್ಲ ನಿನ್ನೆ ಮೊನ್ನೆ ಬಂದಿರೋ ಅವಳು ನಿಮ್ಮ ಅಣ್ಣನ ಅರ್ಥ ಮಾಡ್ಕೊಂಡಷ್ಟು ನಮ್ಮನೆಯವ್ರು ಯಾರು ಅರ್ಥ ಮಾಡ್ಕೊಂಡಿಲ್ವೇ? ಅಮ್ಮ ನಾನು ಹಾಗೆ ಹೇಳಲಿಲ್ಲ. ನೀನೇನು ಮಾತಾಡ್ಬೇಡ. ಸರಿಯಾಗಿ ಹೇಳ್ದೆ ಬಿಗ್ತವ, ಅವಳಿಗೆ ಹಂಗೆ ಹೇಳ್ಬೇಕು ಕಣ. ಆಮೇಲೆ ಮರ್ತು ಬಿಟ್ಟೆ, ನಿನ್ ತವ ಇನ್ನೊಂದ್ ದಿವಸ ಹೇಳ್ಬೇಕಾಗಿತ್ತು. ನೋಡಮ್ಮ, ನನಗೆ ತುಂಬಾ ತಲೆನೋವ್ತಾ ಇದೆ, ನೀನೆ ಕೊಳ್ಳು. ತಲೆನೋವೇ ಕಾಪಿ ಮಾಡ್ಕೊಂಡ್ ಬರೋಣ, ತೈಲಗಿಲ್ಲ ಹಚ್ಚನೆ.